ಹಲೋ ಆಫ್ ಕರೋ. ತುಂಬ್ತಾ ಇದೆ ಮಗು ಬಟ್ಟೆನ. ತೊಡೆ ಮೇಲೆ ಕೂರ್ಸ್ಕೊಳ್ಳಿ. ಹಾ ನಮ್ ಚಂಪು ಹಿಂಗೆ ಕುತ್ಕೊಳ್ಳುವ. ಯೂಸ್ ಆಗುವಂಥದ್ದು ಒಂದು ಪಾತ್ರೆ ಹಾಕಕ್ಕೆ ಮಂಗಳಮ್ಮಂಗೆ ಈ ಥರದ್ದು ಬೋಸಿ ಬೇಕಂತೆ. ಸೊ ಅದಕ್ಕೆ ಆ ಥರದ್ದು ತಗೋತೀನಿ ಗೈಸ್. ಸೇಮ್ ಬಟ್ ಡಿಫ್ರೆಂಟ್. ಸರಿ ಹುಷಾರು, ಹೋದ್ಮೇಲೆ ಫೋನ್ ಮಾಡು. ಬಾಯ್. ಮರಿಬೇಡ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮ್ಯಾಕ್ಸ್ ಮೂವಿಗೆ ಹೋಗ್ತಾ ಇದ್ವಿ, ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು. ಹಾಗೆ ಒಂದು ದುಃಖಕರವಾದ ವಿಷಯ ಇದೆ, ಅದನ್ನು ನಾನು ಹೇಳ್ತೀನಿ ಈ ಬ್ಲಾಗಲ್ಲಿ. ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ, ತೋರಿಸ್ಕೊಳಕ್ಕಾಗ್ತಾಯಿಲ್ಲ ಅಷ್ಟೇ. ಈ ವಿಷಯ ಗೊತ್ತಾಗಿ ಒಂದು 3 ದಿನ ಆಯ್ತೇನೋ. ಏನಂತ ಅಂದರೆ ವಿನೋದ ವಾಪಸ್ ಅವ್ರ ಊರಿಗೆ ಹೋಗ್ತಾ ಇದ್ದಾನೆ. ಯಾಕೆ ಏನು ಅಂತ ಹೇಳ್ತೀನಿ ನಾನು. ಸೊ ನಾಳೆ ಹೊರಡ್ತಾ ಇದ್ದಾನೆ ಅವನು, ನಾಳೆ ಶನಿವಾರ. ಸೊ ಏನೋ ಒಂದು ಎಮರ್ಜೆನ್ಸಿ ಇರೋದ್ರಿಂದ ಅವನು ವಾಪಸ್ ಅವನ ಊರಿಗೆ ಹೋಗ್ತಾ ಇದ್ದಾನೆ ವಿನೋದು. ಅವನ್ನ ಮಾತಾಡಿಸ್ತೀನಿ, ಕರಿತೀನಿ, ಜಸ್ಟ್ ವೆಯ್ಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿನೋದ ಏನಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದಾನೆ ಅಂತ ಅಂದರೆ, ಅವರ ತಂದೆಗೆ ತುಂಬ ಹುಷಾರಿಲ್ಲ. ಹಂಗಾಗಿ ಅಂದರೆ ಒಂದು ಸ್ವಲ್ಪ ದಿನದಿಂದ ಪಾಪ ಅವ್ರು ನಮ್ಮ ಮದುವೆಗೂ ಬರೋಕ್ಕಾಗಿರಲಿಲ್ಲ, ಇದೇ ರೀಸನಿಗೆ. ಹುಷಾರಿಲ್ಲ ಅಂದ್ಬಿಟ್ಟು ಅವ್ರ ತಂದೆ ತಾಯಿಗೆ ಇಬ್ರಿಗೂ ಕೂಡ ನಮ್ಮ ಮದುವೆಗೆ ಬರಬೇಕು ಅನ್ನೋ ಆಸೆ ಇತ್ತು. ಬಟ್ ಅದೇ ಅವ್ರ ತಂದೆಗೆ ಹುಷಾರಿಲ್ಲ ಅನ್ನೋ ಒಂದೇ ರೀಸನ್ಗೆ ಅವ್ರು ಬರೋಕ್ಕಾಗಿರಲಿಲ್ಲ ಮದುವೆಗೂ ಕೂಡ. ಇವಾಗೇನೋ ಸ್ವಲ್ಪ ಜಾಸ್ತಿ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅವ್ರ ತಾಯಿಯವ್ರು ಫೋನ್ ಮಾಡಿದರು 3 ದಿನದ ಮುಂಚೆ. ಈ ಥರ ಅವ್ರ ತಾಯಿ ಏನು ಹೇಳ್ತಿದ್ರೆ, ಕಳಿಸ್ಕೊಟ್ಬಿಡಿ ಬೇಡ, ಯಾಕಂದರೆ ಅವ್ರ ತಂದೆನ ಅವ್ರ ತಂಗಿ ಮತ್ತು ಅವ್ರ ತಾಯಿ ಇಬ್ಬರೇ ನೋಡ್ಕೋತಾ ಇದ್ದಾರಂತೆ. ಅವ್ರ ತಮ್ಮನೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದಾನೆ, ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಅವ್ರ ತಾಯಿ ಅಂತ ಇದ್ದಾರೆ. ಬಟ್ ಅವ್ರ ತಂದೆ ಸ್ವಲ್ಪ ದಿನದ ಮಟ್ಟಕ್ಕೆ ಕಳಿಸಮ್ಮ ಅಂತ ಹೇಳಿದ್ದಾರೆ. ಸೊ ಅದು ಒಂದು ನನಗೆ ಹೋಪ್ ಇದೆ ವಾಪಸ್ ಬರ್ತಾನೆ ಅಂತ. ನಾನೇ ಹೇಳಿದ್ದೀನಿ, ನೋಡು ಅಲ್ಲಿರೋ ಸಿಚುವೇಶನ್ ಎಲ್ಲ ನೋಡಿಕೊಂಡು ನಮಗೆ ಹೇಳು ಆದಷ್ಟು ಬೇಗ ಅಂತ. ಸೊ ನೋಡಬೇಕು ಏನು ಹೇಳ್ತಾನೆ ಅಂತ ಅಂದ್ಬಿಟ್ಟು. ಸೊ ಫಿಂಗರ್ ಕ್ರಾಸ್ ಅವ್ನು ವಾಪಸ್ ಬರಲಿ ಅಂತ ನನಗೆ ತುಂಬ ಆಸೆ. ಬಿಕಾಸ್ ನಮ್ಗೆ ತುಂಬ ಹಚ್ಕೊಬಿಟ್ಟಿದೆ, ನಾನಂತೂ ಎಲ್ರಿಗಿಂತ ನಾನು ಸ್ವಲ್ಪ ಜಾಸ್ತಿ ಹಚ್ಕೊಬಿಟ್ಟಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ಮೂರು ವರ್ಷ, ಈ ಕರೆಕ್ಟಾಗಿ ಡಿಸೆಂಬರ್ಗೆ 3 ವರ್ಷ ಆಗಿತ್ತು ಅವ್ನು ಬಂದು. ತುಂಬ ಹಚ್ಕೊಬಿಟ್ಟಿದೆ. ಅವನಿಗೂ ಪಾಪ ಹೋಗೋಕ್ಕೆ ಮನಸ್ಸಿಲ್ಲ, ಬೇಜಾರಲ್ಲೇ ಇದ್ದಾನೆ ಅವನು. ಏನು ಮಾಡೋಕ್ಕಾಗಲ್ಲ, ಫ್ಯಾಮಿಲಿನೂ ಇಂಪಾರ್ಟೆಂಟ್ ಅಲ್ವಾ. ಸೊ ಹಂಗಾಗಿ ಹೋಗ್ತಾ ಇದ್ದಾನೆ ನಾಳೆ. ಅವನು ಅಕ್ಕ ಹೇಳ್ತೀನಿ, ಇನ್ನೊಂದು ವೀಕ್ ಹೇಳ್ತೀನಿ ಅಕ್ಕ ಬರ್ತೀನೇನು ಅಂತ ಹೇಳಿದ್ದಾನೆ. ನೋಡೋಣ ಏನಾಗುತ್ತೆ. ಅವ್ನು ಹೋಗಲಿ ಫಸ್ಟು, ಪಾಪ ಹೋಗಿ ಸಿಚುವೇಶನ್ ಹೇಗಿದೆ ನೋಡಲಿ, ಅದಾದಮೇಲೆ ಗೊತ್ತಾಗುತ್ತೆ ಅವನು ವಾಪಸ್ ಬರ್ತಾನೆ ಅಂತ. ಇಲ್ಲ ಅಂದ್ರೂ ಆಲ್ಮೋಸ್ಟ್ 1-2-3 ಮಂತ್ಸ್ ಆದರೂ ಅವನು ಅಲ್ಲೇ ಇರಬೇಕಂತೆ ಹುಬ್ಳಿಲಿ. ಹೇಳ್ತೀನಿ ಏನಾಗುತ್ತೆ ಏನು ಅಂತ. ಆ ತಂದೆನ ಹುಬ್ಳಿಯಿಂದ ದಾವಣಗೆರೆಯಲ್ಲಿ ಯಾವುದೋ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಸೊ ಅಲ್ಲಿ ಹೆಂಗಿರುತ್ತೆ ನೋಡ್ಕೊಂಡು ಹೇಳ್ತೀನಿ ಯಾಕೆ ಅಂತ ಹೇಳಿದ್ದಾನೆ. ಸೊ ನಾನಂತೂ ನಡವನು ಹೋಗುವಾಗ ನಾನಂತೂ ಇರಲ್ಲಪ್ಪ. ನಾಳೆ ಒಂದು 3 ಗಂಟೆ ಅಂತೇನೋ ಹೇಳ್ದ, ಟ್ರೈನಲ್ಲಿ ಹೋಗ್ತಾ ಇದ್ದಾನೆ. ಸೊ ಅವನಿಗೆ ಈ ವಿಡಿಯೋನೇ ಲಾಸ್ಟ್ ಅನ್ಸುತ್ತೆ ಅವನು ನಮ್ಮ ಬ್ಲಾಗಲ್ಲಿ ಬರೋದು. ಸೊ ಅವನ್ನ ಮಾತಾಡಿಸ್ತೀನಿ, ಬರೀ ಹೋಗೋಣ. ಎಷ್ಟೊತ್ತಲ್ಲಿ ಹೇಳಿದ್ದು? ನನಗೆ ಗೊತ್ತು, ಸ್ನಾನ ಮಾಡ್ತೀನಿ. ಎಷ್ಟೊತ್ತಲ್ಲಿ ಹೇಳಿದ್ದು? 1 ಅವರ್ ಆಯಿತು. ನಾನೆಲ್ಲ ಹೋಗ್ತಾ ಇದ್ದೀನಿ. ಇಲ್ಲ, ನಿಕ್ಕಿ ಫೋನು. ಬಂದೇ ಇರಿ. ವಿನೋದ್ ಬೈಲಿ. ಹಾಯ್. ನಮ್ಮ ಲಾಸ್ಟ್ ವ್ಲಾಗು ನಮ್ಮ ವಿನೋದ ಇರೋದು. ಏನು ನನ್ನ ಮಿಸ್ ಮಾಡ್ಕೋತೀಯ? ಮರ್ತೋಗ್ಬಿಡ್ತೀಯಲ್ಲ ಹೋದ್ಮೇಲೆ? ಮರ್ತೋಯ್ತಾನೆ ನಂಗೆ ಗೊತ್ತು. ಹಾಂ, ಮರಿತೀಯಾ? ಬರ್ತೀಯಾ ತಾನೇ ವಾಪಸ್ಸು? ಬರ್ತೀಯಾ? ನಿಜ ಬರ್ತೀಯಾ? ನಿಜ? ಯಾವಾಗ ಬರ್ತೀಯಾ? ಗೈಸ್ ಬರ್ತಾನಂತೆ, ನಿಜ ಇದೆ ಸಾಕ್ಷಿ. ಬಂದಿಲ್ಲ ಅಂದ್ರೆ ಇಟ್ಕೊ, ಬರಬೇಕು. ಓಕೆ, ಅವನೋಗಿ ನಿಮ್ಮ ಡ್ಯಾಡಿ ನೋಡಿಕೊಂಡು ಆರಾಮಾಗಿ ಬಾ. ಸೊ ಆಮೇಲೆಲ್ಲ ಕೇಳಬೇಡಿ ವಿನೋದ ಎಲ್ಲಿ ಅಂತ. ಅವನು 3 ತಿಂಗಳಿಗೆ ಊರಿಗೆ ಹೋಗ್ತಿದ್ದಾನೆ. 3 ತಿಂಗಳಾದ್ಮೇಲೆ ಬರಬೇಕು. ಪ್ರಾಮಿಸ್ ಇಡು. ಬರ್ತೀಯಾ? ಸರಿ ಆಯಿತು, ಒಳ್ಳೇದಾಗಲಿ. ಹೋಗಿದ್ದು ಬಾ. ಮಿಸ್ ಮಾಡ್ಕೋತೀನಿ ವಿನೋದ, ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ. ಬಾಯ್. ಇಲ್ಲ, ಇಲ್ಲೇ ಹೋಗಿದ್ದು ಬರ್ತೀನಿ. ಗೈಸ್ ಬರ್ತಾನಂತೆ, ಅವ್ನು ಖುಷಿ ಆಗ್ತಾಯಿದೆ. ಬರ್ತಾನೆ ವಾಪಸ್ಸು. ನಮಗೆ ಅವ್ನು ಬಿಟ್ಟು ಇನ್ಯಾರೂ ಅಡ್ಜಸ್ಟ್ ಆಗಲ್ಲ. ನಮ್ಮ ಮನೇಲೇ ಒಬ್ಬ ಅನ್ನೋ ಥರ ನಾವು ಅವನ್ನ ಇರಿಸ್ಕೊಂಡಿದ್ದು 3 ವರ್ಷದಿಂದ. ನಿಕ್ಕಿ 3 ತಿಂಗಳಾದ್ಮೇಲೆ ಬರ್ತಾನಂತೆ, ನಿಜ? ಓಕೆ ಗೈಸ್, ಓಕೆ.
ಏನು ಮೀಟ್ ಮಾಡಕ್ ಬಂದಿದ್ದಾರೆ. ಕಡೆ ಬಾ. ನಮ್ಮ ಅಮ್ಮಿ ನಮ್ಮ ಅಜ್ಜಿ ದೊಡ್ಡ ಫ್ಯಾನು, ಅದರಲ್ಲಿ ಇನ್ನೊಂದು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಹೇಳ್ಬಿಡಿ ಸರತ ಅಂತ. ಥ್ಯಾಂಕ್ ಯು ಸರ್. ಬಾಯ್ ಬಾಯ್. ಬೇಜಾರು ಮಾಡ್ಕೋಬೇಡಿ, ಮನೆ ಹತ್ರ ಬಂದ ಕಾರ್ ಇದೆ, ಬ್ಯಾಂಗ್ಳೂರಿಂದ ಬಂದಿದ್ವಿ. ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ಅವ್ರದ್ದು ಇವತ್ತೇ 1 o'clock ಏನೋ ಕಾಲೇಜ್ ಇದೆ ಅಂತ. ಮ್ಯಾಮ್ ಬೇಜಾರು ಮಾಡ್ಕೋಬೇಡಿ, ಮನೆ ಹತ್ರ ಬಂದು. ಇಲ್ಲ ಇಲ್ಲ ಬಾಯ್ 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 ಬಾಯ್. ಏಂಡ ಬತ್ತೀಯಾ ಓನಾ? ಏನಿದು ನಿಮ್ದು ಶೋಕಿ? ಏನು ಏನಿಲ್ವಾ ಗೈಸ್? ಇವಾಗ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ. ನಮ್ಮ ಸ್ವಾತಿ ಬಂದಿದ್ದಾರೆ ನಮ್ಮ ಜೊತೆ. ಸೊ ಹೋಗ್ತಾ ಇದೀವಿ. ಎಷ್ಟು ಟೈಮ್ ಸ್ವಾತಿ? 4:23. ನಿಕ್ಕಿ ಎಷ್ಟು ಗಂಟೆಗಿರೋದು? 4:20ನಾ? ಮುತ್ತಣ್ಣನ ಟೈಮಿಂಗ್ಸು. ಗೈಸ್ ಸೇಮ್ ಬಟ್ ಡಿಫ್ರೆಂಟ್. ನೋ ಮನಿ ನೋ ಹನಿ. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ನಾನು ನೋಡ್ಬಿಟ್ಟು ಸ್ವಾತಿಗೆ ಹೇಳ್ದೆ, ಅವಳು ಹೌದಲ್ವಾ ಅಂತೆ. ಗೊತ್ತಿಲ್ಲದೆ ನೀವಿಬ್ರು ಹಾಕಿರೋದನ್ನ ನೋಡಿದೆ. ಇವಳು ಹೇಳಿದ್ಲು, ನಾನೇ ನೋಡ್ಕೊಂಡಿಲ್ಲ ಅನ್ನೋ ಇಂಗ್ಲಿ ಟ್ವಿನ್ನಿಂಗ್ ನಂದು ನಿಖಿಲ್ ಅವ್ರದ್ದು ಕೂಡ. ಆದರೆ ಅವ್ರದ್ದು ಗೊತ್ತಿರಲಿಲ್ಲ. ಏನೋ ಚಂಪು ನಿಂದು. ಯಾರಮ್ಮ? ಓಯ್ ತೋರಿಸ್ತಾ ಇದೀವಿ ಇವನ್ನ ಸ್ವಲ್ಪ ಗುಂಡ ಚಂಪುಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ. ಓಹ್ ಗುಂಡ ಏನು ಮಾಡ್ತಾ ಇಲ್ಲ. ಹಾಯ್ ಓನಮ್ಮ. ಏನೋ ಏನೋ ಹುಡುಕ್ತಾವನೆ ಅವನು. ಯಾರು ಮಿಯೋ ಮಿಯೋ ಅಂತ ಇರೋದು? ಹಲೋ ಆಫ್ ಕರೋ. ತುಂಬ್ತಾ ಇದೆ ಮಗು ಬಟ್ಟೆನ. ನೋಡಿ ಗೈಸ್, ಎಲ್ಲ ಎತ್ಕೊ ಹೋಗ್ತಾ ಇಲ್ಲ. ಯಾವ್ದು ಚೆನ್ನಾಗಿರೋದು ಎತ್ಕೊ ಹೋಗ್ತಾ ಇದೆಯಾ? ಚೆನ್ನಾಗಿರೋದು ಎತ್ಕೋಗಿ ಹಳೆವೆಲ್ಲ ನಮ್ಮನೇಲಿ ಇಟ್ಬಿಟ್ಟು ಹೋಯ್ತಾ ಇದೆಯಾ? ಯಾಕೆ ಮತ್ತೆ? ಹಾಂ ಬತ್ತೀಯಾ? ಹಾರ್ಟ್ ಅಟ್ಯಾಕ್ ಯಾಕೆ ಕೊಟ್ಟೆ ಮತ್ತೆ ನಮಗೆ ಬರಲ್ಲ ಅಂತ ಅವತ್ತು? ಅವತ್ತು ಬರಲ್ಲ ಅಂದ್ಬಿಟ್ಟು 2 ದಿನ ನಮ್ಗೆ ನಿದ್ದೆನೇ ಬಂದಿಲ್ಲ. ಅಯ್ಯೋ ಹೊಟ್ಟೋಯ್ತವನ ಅಂತ ಎಷ್ಟು ಯೋಚನೆ ಮಾಡಿದ್ವಿ ಗೊತ್ತಾ? ನಾನು ಮತ್ತೆ ನಿಕ್ಕಿ, ನನಗಿಂತ ನಿಕ್ಕಿನೇ ಜಾಸ್ತಿ. ಹೊಟ್ಟೋಯ್ತವನ ನೀಟಾಗಿ ಕೇಳು. ಅವ್ನು ಹೇಳೋನೆ ಅವ್ರಪ್ಪ ಹುಷಾರಿಲ್ವಂತಂದ್ರೆ, ಇಲ್ಲ ಇನ್ನೊಂದ್ಸಲ ಕೇಳು, ನೀಟಾಗಿ ಕೇಳು. ಏನು ಮಾಡೋಕ್ಕೆ ಆಗಲಿ, ಇನ್ನೂ ಇದನ್ನು ಹೇಳೋದು. ಏನು ಮಾಡೋಕ್ಕಾಗುತ್ತೆ ಪಾಪ, ಅವರಪ್ಪ ಹುಷಾರಿಲ್ಲ ಅಂದರೆ ಹೋಗ್ಲಿ ಬಿಡು ಅಂತಲೂ ಅಂತಾರೆ. ನಿಜ ಹೋಯ್ತಾನಂತ, ನಿಜ ಆಯ್ತು. ಯಾರು ಸೆಟ್ ಆಗಲ್ಲ ಕಡೆ ನಮಗೆ ಅಂತ ಅದನ್ನು ಅಂತಾರೆ. ಏನು ಹಿಂಗೆ ಹಾರ್ಟ್ ಅಟ್ಯಾಕ್ ಕೊಟ್ಬಿಟ್ಟಿದಲ್ಲ ನಮಗೆ? ಯಾಕೆ ಏನಕ್ಕೆ ಬ್ಲರ್ ಆಗಿಬಿಡುತ್ತೆ ಒಂದ್ಸಲ? ಹಾಂ ತುಬು ಇದೊಂದು ತಗೋಗ್ತಾ ಇದೆಯಾ? ಸೊ ನಾನು ಬಟ್ಟೆನ ಮಿಷಿನ್ಗೆ ಹಾಕಕ್ಕೆ ಬಂದೆ. ಅವ್ನು ಅಷ್ಟರಲ್ಲಿ ಬಟ್ಟೆ ತುಂಬ್ತಾಯಿದ್ದೆ. ಕೇಳಿ ಏನು ಮಾಡ್ತಾರೆ ಅಂತ, ಬಟ್ಟೆ ತುಂಬ್ತವ್ರೆ ಅಂತ ಅಂದರು. ಹಾಗೆ ಈ ಚಿಂಟಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಚಿಂಟಿ ಸುಮ್ಮನೆ ನಾನು ಕರೀತೀನಿ ಚಿಂಟಿ ಅಂತ, ಇನ್ನೂ ಏನೂ ಇಟ್ಟಿಲ್ಲ. ಹಾಲು ಕುಡಿತಾ? ಏನೋ ಡಾಲಿ, ಡೆಲ್ಲಿ ಅಲ್ಲ ಡೆಲ್ಲಿ, ಮಹಾರಾಷ್ಟ್ರ ಅಂತ ಇಕ್ಬಿಡೋಣ ಕನ್ನಡ. ರೋಲೆಕ್ಸ್ ಅಂತ ಇಡೋಣ ಅಂತ ಮುತ್ತಣ್ಣ. ಯಾಕೆ ಅಂದರೆ ಫುಲ್ ರಗಡ್ ರೌಡಿಸಮ್ ಮಾಡ್ತಾನೆ ಇವನು. ಅವ್ರಿಗೆ ಎದುರಿಸಕ್ಕೆ ಹೋಗ್ತಾನೆ, ಎದುರ್ಕೊಳ್ಳೋದೇ ಇಲ್ಲ. ಹಂಗಾಗಿ ಅದ್ರ ರಿಲೇಟೆಡೇ ಒಂದು ಇಡಬೇಕು ಅವನಿಗೆ. ಇವತ್ತು ಬೆಳಗ್ಗೆ ವ್ಯಾಪಾರ ಮಾಡ್ತಾ ಇದ್ದೀವಿ ನಮ್ಮ ಮನೆ ಹತ್ರ. ಕಿಚನ್ ಕ್ಲೀನ್ ಮಾಡಿದ್ದೆಲ್ಲ ವೇಸ್ಟು, ಮತ್ತು ಪ್ಲಾಸ್ಟಿಕ್ಗಳೆಲ್ಲ ಇದ್ದು, ಮತ್ತು ಇದರಲ್ಲೆಲ್ಲ ವೇಸ್ಟ್ ಇತ್ತು. ಗಾರ್ಡನಲ್ಲೆಲ್ಲ ಸ್ವಲ್ಪ ವೇಸ್ಟ್ ಇಟ್ಟಿದ್ವಿ. ಸೊ ಅದೆಲ್ಲ ಸ್ಕ್ರಾಪ್ಗೆ ಹಾಕ್ಬಿಟ್ಟು ಯೂಸ್ ಆಗುವಂಥದ್ದು. ಒಂದು ಪಾತ್ರೆ ಹಾಕೋಕ್ಕೆ ಮಂಗಳಮ್ಮಂಗೆ ಈ ಥರದ್ದು ಬೋಸಿ ಬೇಕಂತೆ. ಸೊ ಅದಕ್ಕೆ ಆ ಥರದ್ದು ತೊಗೋತಾ ಇದ್ದೀನಿ. ಆಲ್ಸೋ ಒಂದು ನನಗೆ ಮುದ್ದೆ ಮಾಡೋಕ್ಕೆ ತಪ್ಪಲೆ ಬೇಕಿತ್ತು. ಚಿಕ್ಕದು, ದೊಡ್ಡದಿದೆ. ದೊಡ್ಡದ್ರಲ್ಲಿ ಜಾಸ್ತಿ ಮಾಡಬೇಕು. ಸ್ವಲ್ಪ ಒಂದು 3 ಮುದ್ದೆ ಮಾಡೋಷ್ಟು ಬೇಕಿತ್ತು.
ಹಾಗಾಗಿ ಇದು ತೊಗೋತಾ ಇದ್ದೀನಿ. ನೋಡ್ತಾ ಇದ್ದೀನಿ ಏನು ಬೇಕಾ ಬೇಡವಾ ಅಂತ. ಅದಕ್ಕೆ ಹಳೇದೆಲ್ಲ ಹಾಕ್ಬಿಡ್ತಾ ಇದ್ದೀನಿ. ಹಾಗಾಗಿ ನೋಡಿಬಿಟ್ಟು ತೊಗೋಬೇಕು, ಏನೇನು ಯೂಸ್ ಆಗುತ್ತೆ ಮನೆಗೆ ಅದು ನೋಡಿಬಿಟ್ಟು ಗೈಸ್ ಇಲ್ಲಿ ನೋಡಿ, ಧೀರ ರಣಧೀರ ಸುಲ್ತಾನ ಕೂತವನೆ. ಹಲೋ ಬುಲಿ, ನಾವು ಬುಲಿ ಬುಲಿ ಅನ್ನೋದಕ್ಕೆ ಬುಲ್ಲಿ ಅಂತಾನೆ ಇಡಿ ಅಂತೆ. ಎಷ್ಟು ಜನ ಅವನಿಗೆ ಎಷ್ಟು ಹೆಸರುಗಳು ಹೇಳಿದೀರಾ. ಸೊ ಎಲ್ಲ ಕಮೆಂಟ್ಸು ನಾನು ನೋಡಿದೆ. ಸೊ ಎಷ್ಟೋ ಜನ ಲಿಯೋ ಅಂತ ಇಡಿ ಅಂತ ಹೇಳಿದ್ದೀರಾ, ಸಿಂಬಾ ಅಂತ ಇಡಿ ಅಂತ ಹೇಳಿದ್ದೀರಾ, ಅವ್ನಿಗೆ ಅದರ ಪ್ರಿನ್ಸ್ ಇದೆ ಅಂದ್ಬಿಟ್ಟು. ಆಮೇಲೆ ಬುಲ್ಲಿ ಅಂತಾನೆ ಇಡಿ ಅಂತ ಹೇಳಿದ್ದೀರಾ, ಆಮೇಲೆ ಕರಿಗುಂಡ ಅಂತಾನೆ ಇಡಿ ಅಂತ ಹೇಳಿದ್ದೀರಾ. ಎತ್ಕೊಳ್ಳಿ, ತೊಡೆ ಮೇಲೆ ಕೂರ್ಸ್ಕೊಳ್ಳಿ. ಹಾ ನಮ್ ಚಂಪು ಹಿಂಗೆ ಕೂತ್ಕೊಳ್ಳುವ ಚಿಕ್ಕದ್ರಲ್ಲಿ. ಅಣ್ಣ ಹೋಗ್ತಾ ಇದಾರೆ, ಪಂಕಾಗಿ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಇರಿ ಲೈಟ್ ಹಾಕ್ತೀನಿ ಚೆನ್ನಾಗಿ ಕಾಣ್ಲಿ. ಹಾ ನೋಡಿ ಈಗ ಏನಾ ಖುಷಿ ಹೋಯ್ತವನೆ ಅಂತ. ಖುಷಿನ ದುಃಖನ ಕರೆಕ್ಟಾಗಿ ಹೇಳು. ಹಾ ಖುಷಿನೇ, ದುಃಖದಿಂದ ಹೇಳಿರುವ ತಾನೇ. ಮತ್ತೆ ನಮ್ನ ಯಾರನ್ನು ಮಿಸ್ ಮಾಡ್ಕೊಳ್ಳಲ್ವಂತೆ ನಿಶಾ, ಆರಾಮಾಗೆ ಇರ್ತಾರೆ. ಮುಖ ತೋರ್ಸು, ಯಾಕೆ ಬಚ್ಚಿಟ್ಕತಿಯ ಅವನ್ನ ಬಿಡಕ್ಕೆ. ಎಲ್ಲ ಹಾ ಇದು ಬರ್ತಾ ಇದೆ, ಇದು ಬರ್ತಾ ಇದೆ, ಇವರು ಬರ್ತಾ ಇದ್ದಾರೆ, ನಿಶಾ ರವೀಂದ್ರ ಅವರು ಬರ್ತಾ ಇದ್ದಾರೆ. ಬಾಯ್ ಬಾಯ್. ಬರ್ಬೇಕು 3 ತಿಂಗಳಿಗೆ ಕರೆಕ್ಟಾಗೆ 28ನೇ ತಾರೀಕು. ಇವತ್ತು ಯಾವ್ದೇ ನಿಶಾ? ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ಗೆ. ಮಾರ್ಚ್ ಅದಕ್ಕಿಂತ ಮುಂಚೆ ಬರ್ತೀನಿ ಅಂದ್ರೆ ಪರವಾಗಿಲ್ಲ, ಬರ್ಬೋದು. ಹಿಂಗ್ ಮಲ್ಗೊಂಡು ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದೆ. ನಂಗೆ ಗುಂಡ ನೆನ್ಪಾಗ್ತವನೆ ಚಿಕ್ಕ ವಯಸ್ಸಲ್ಲಿ. ಇಷ್ಟಿತ್ತು ತೋರಿಸ್ತೀವಿ ಇದನ್ನೆಲ್ಲ ದೊಡ್ಡವನಾಗ. ನೀನು ಮನಿ ಕಂಡ್ರೆ ಇದೆಯಾ? ಹಲೋ ಬಿಡ್ತಾನಿರು ಸ್ವಲ್ಪ. ಹಲೋ, ನಿನ್ನ ಹೆಸರು ಏನಂತ ಹೇಳ್ಬೇಕು ಹೇಳು. ವಿನೋದ್. ವಿನೋದ್ ವಿನೋದ್ ಹೋಗ್ತಾವನಲ್ಲ ಹೆಂಗು. ಬಂದ್ವಿ. ವಿನೋದ ಅಂತ ಕರೆದ್ರೆ ಓಡ್ ಬರುವ. ಇದನ್ನ ವಿನೋದ. ಏಯ್ ಬುಲಿ ಇದೆಳೆ. ಈ ವಣ್ಣ ರೋಲೆಕ್ಸ್ ಅಂತ ಇಡೋಣ ಅಂತ. ರೋಲೆಕ್ಸ್ ಅಂಪೇರ್ ಬುಲಿ ಚಿನ್ನಮಣಿ ರೋಲೆಕ್ಸ್ ರೋಲೆಕ್ಸ್ ಕ್ಯೂಟ್ ಕ್ಯೂಟ್ ಆಗಿದೆ. ಏಯ್ ನೀನ್ ಏನೇನೋ ಕರಿಬೇಡ, ಇನ್ನು ಫೈನಲೈಸ್ ಮಾಡಿಲ್ಲ ನಾವು ನೇಮ್ನ. ಇರಿ ಕರಿಗುಂಡ. ಕರಿಗುಂಡನೇ ಚೆನ್ನಾಗೈತಲ್ವಾ? ಗುಂಡ ಇರ್ಲಿಲ್ಲ ಅಂದ್ರೆ ಕರಿಗುಂಡ ಅಂತ ಹೇಳ್ಬೋದಿತ್ತು. ಈ ವಿಡಿಯೋ ಎಷ್ಟು ಚೆನ್ನಾಗಿ ಕಾಣ್ತು ಅಂತ ಗೊತ್ತಾ? ಏನಣ್ಣ ನಿಂದು? ಒಳಗಡೆ ಹೋಗ್ತಾ ಇದೀವ ನಾವು, ಇನ್ನೂ ಇಲ್ಲ. ನೋಡಿ ಗೈಸ್, ಲಗೇಜ್ ಇದರಲ್ಲೆಲ್ಲ ಒಂದು ಕಂಪ್ಯೂಟರ್ ತುಂಬಿದ್ದಾನೆ. ಅದೇನೋ ಅಪ್ಡೇಟ್ ಮಾಡಿಸ್ಬೇಕಂತ ತಗೊಂಡೋಗಿ. ನೋಡಿ ಅವಳು ನನಗೆ ಪರಿಚಿರೋದು ನೋಡಿ ಗೈಸ್, ಇಲ್ಲೆಲ್ಲ ಪರಿಚಾಕೋಳೆ. ಸಾರಿ ಅವಳು ಅವನು. ಇರೋಣ ಝೂಮಲ್ಲಿ ತೋರಿಸ್ತೀನಿ. ಏನ್ ಮಾಡ್ತಾವಳೆ? ಏನ್ ಮಾಡ್ತಾವನೆ? ಇಲ್ಲ ಕಾಣ್ತಾ ಇಲ್ಲ. ಎದ್ಬಿಟ್ನಾ? ಇದು ಮೈಸೂರು ರೈಲ್ವೆ ಸ್ಟೇಷನ್. ನೋಡ್ಕೊ ನೀಟಾಗೆ. ನೆಕ್ಸ್ಟ್ ಟೈಮ್ ಹೋಗಕ್ ಅಲ್ಲ, ಬ್ಯಾರಿಕೇಡ್ ಹಾಕಿದಾಳೆ. ಬ್ಯಾರಿಕೇಡ್ಸು ಚಿಗುರ್ಕೊಬಿಟ್ಟವನೆ ಇಲ್ಲಿಗೆ ಬಂದಿದ ತಕ್ಷಣ. ಅಲ್ಲಿ ವೇಟ್ ಮಾಡ್ತಿದೀವಿ. ಅವ್ರ ಫ್ರೆಂಡ್ಸ್ ಇಬ್ರು ಬಂದಿದಾರಂತೆ, ಅವನ್ನ ಕರ್ಕೊಂಡು ಹೋಗಕ್ಕೆ. ಲಗೇಜ್ ಸ್ವಲ್ಪ ಜಾಸ್ತಿ ಇತ್ತಲ್ವಾ, ಒಬ್ನೇ ಎತ್ಕೊಂಡು ಹೋಗಕ್ಕಾಗಲ್ಲ ಅಂತ ಹುಬ್ಳಿಯಿಂದ ಬಂದಿದ್ದಾರೆ ಇವ್ರನ್ನ ಕರ್ಕೊಂಡು ಹೋಗಕ್ಕೇನೆ. ಸೊ ಅವ್ರಿಗೆ ವೆಯ್ಟಿಂಗು. ಧುಮುಕ್ಬಿಡ್ತಾನೆ ಬಿಟ್ರೆ. ಪರ್ಚಿಸ್ಕೋತೀಯ ನಿಶಾ ಕೈ? ಸರಿ ಹುಷಾರು, ಹೋದ್ಮೇಲೆ ಫೋನ್ ಮಾಡು. ಬಾಯ್. ಮರಿಬೇಡ. ನೀನ್ ಅಳ್ತಿದ್ಯಾ? ಅಳ್ಬೇಡ ಹೋಗು. ನೀವ್ ಅಳ್ತಾ ಇದ್ದೀರಾ? ನೀನ್ ಅಳ್ತಾ ಇದೀಯಾ? ಇವಳು ನಿಜ ಅಳ್ತಾವಳೆ. ಸರಿ ಬಾಯ್. ಹಾ ಸರಿ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ನಿಖಿಲ್ ನಿಶಾ ಬ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್, ಹಾಗೆ ಮದನ್ ಗೌಡ ಯೂಟ್ಯೂಬ್ ಚಾನಲ್.
ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.